ಕೆರೆ ಜಾಗಕ್ಕೆ ಬ್ರಿಡ್ಜ್ ಮಾಡಿಬಿಟ್ಟು ಇದಕ್ಕೆ ಏನೇ ನೋಡಿ ಕೆರೆ ಜಾಗಕ್ಕೆ ನೋಡಿ ಈ ಕೆರೆ ಜಾಗಕ್ಕೆ ಬ್ರಿಡ್ಜ್ ನ ಕಟ್ಕೊಂಡು ನೋಡಿ ನೀವು ನೋಡ್ತಾ ಇರೋದು ಕೆರೆ ಇದು. ಆ ಕೆರೆನಲ್ಲಿ ಕಂಬ ಹಾಕೊಂಡು ನೋಡಿ ಕಂಬ ಇದು ಈ ಕೆರೆನಲ್ಲಿ ಹಾಕಿರೋ ಕಂಬ. ಇದಕ್ಕೆ ಪರ್ಮಿಷನ್ ಕೊಟ್ಟಿರೋದು ಸಿದ್ದರಾಮಯ್ಯ. 2016ರಲ್ಲಿ ಸಿದ್ದರಾಮಯ್ಯನವರು ಸಿಎಂ ಆಗಿರ್ಬೇಕಾದ್ರೆ ಈ ಐಷಾರಾಮಿ ಹೋಟೆಲ್ಗೆ, ಇದು ಶಿವನಹಳ್ಳಿ ಕೆರೆ, ಮೂಲತಃ ಇದು ಶಿವನಹಳ್ಳಿ ಕೆರೆ, ಈ ಕೆರೆನ ಹೋಗಿ ಕುಂಟೆ ಮಾಡಿಟ್ಟಿದ್ದಾರೆ. ಈ ಒಂದು ಐಷಾರಾಮಿ ಹೋಟೆಲ್ ಸ್ಪರ್ಶ ಆಸ್ಪತ್ರೆ ಪಕ್ಕದಲ್ಲಿ ಬರ್ತಾ ಇದೆ, ನೋಡಬಹುದು ನೋಡಿ. ಇದೇ ಸ್ಪರ್ಶ ಹಾಸ್ಪಿಟ್ಲ್ ಪಕ್ಕದಲ್ಲೇ ಈ ಆಂಧ್ರ ಮೂಲದ ವ್ಯಕ್ತಿಗಳು ಈ ಐಷಾರಾಮಿ ಹೋಟೆಲ್ ನ ಕಟ್ತಾ ಇದ್ದಾರೆ. ಮೈನ್ ರೋಡ್ ಚೆನ್ನಾಗಿದೆ, ಇಲ್ಲಿ ಮೈನ್ ರೋಡ್ ಚೆನ್ನಾಗಿದೆ. ಮೈನ್ ರೋಡ್ಗೆ ನೋಡಿ, ಮೈನ್ ರೋಡ್ ಇಂದನೇ ಕೆರೆ ಜಾಗವನ್ನ ದುರ್ಬಳಕೆ ಮಾಡಿಕೊಂಡು ಸಿದ್ದರಾಮಯ್ಯವ್ರಿಗೂ ಕೂಡ ಪವರ್ ಇಲ್ಲ. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಹೇಳಿದೆ, ಯಾವುದೇ ಬೆಂಗಳೂರಲ್ಲಿ ಕೆಂಪೇಗೌಡರು ಕಟ್ಟದಂತ ಎಂಟೈರ್ ಕೆರೆಗಳನ್ನ ನುಂಗಾಕಿ ಆ ಏರ್ಪೋರ್ಟ್ ಅಲ್ಲಿ ಆ ಕಂಚಿನ ಸ್ಟ್ಯಾಚ್ಯೂನ ಇಟ್ಟಿರೋದೆ ಈ ಭ್ರಷ್ಟ ರಾಜಕಾರಣಿಗಳು, ಅಧಿಕಾರಿಗಳು. ನಾನು ಮೂಲತಃ ನೋಡಿ ಕಾಣಿಸ್ತಾ ಇದೆಯಾ, ನಾನು ಬೆಂಗಳೂರಿನ ಜಿಲ್ಲಾಧಿಕಾರಿಗೆ ಕಂಪ್ಲೇಂಟ್ ಕೊಟ್ಟೆ, ಬಿಬಿಎಂಪಿ ಕಮಿಷನರ್ಗೆ ಕಂಪ್ಲೇಂಟ್ ಕೊಟ್ಟೆ. ಈ ಬಿಲ್ಡಿಂಗ್ ಅನ್ನ ನಿಲ್ಲಿಸಿ, ಇದಕ್ಕೆ ರೋಡ್ ಇಲ್ಲ, ರೋಡ್ ಇಲ್ಲದೆ ಇವನು ಈ ಬಿಲ್ಡಿಂಗ್ ಅನ್ನ ಒಬ್ಬ ಬಿಲ್ಡರು 5 ಸ್ಟಾರ್ ಹೋಟೆಲ್ ನ ರೋಡ್ ಇಲ್ಲದೆ ಕಟ್ತಾ ಇದ್ದಾನೆ, ಕೆರೆ ಜಾಗನ ದುರ್ಬಳಕೆ ಮಾಡ್ಕೊಂತ ಇದ್ದಾನೆ. ಶಿವನಹಳ್ಳಿ ಕೆರೆ ಇದು ಶಿವನಹಳ್ಳಿ, ಮೂಲತಃವಾಗಿ ಇದು ಶಿವನಹಳ್ಳಿ ಕೆರೆನಲ್ಲಿ ಕಂಬ ಹಾಕೊಂಡು ಈ 5 ಸ್ಟಾರ್ ಹೋಟೆಲ್ ಕಟ್ತಾ ಇದ್ದಾನೆ. ಬೆಂಗಳೂರಿನ ಇನ್ಚಾರ್ಜ್ ಡಿ.ಕೆ. ಶಿವಕುಮಾರ್, ಕರ್ನಾಟಕದ ಮುಖ್ಯಮಂತ್ರಿ, ಕೆರೆಗಳನ್ನ ನುಂಗುವಂತ ಸರ್ಕಾರಗಳು, ಕೆರೆಗಳನ್ನ ನುಂಗಕ್ಕೆ ಬಿಡುವಂತ ಅಧಿಕಾರಿಗಳು. ಆಮೇಲೆ ಈ ಕೆರೆ ಸಾರ್ವಜನಿಕ ಆಸ್ತಿ. ಈ ಸಾರ್ವಜನಿಕ ಆಸ್ತಿಯನ್ನ ಯಾರೋ ಐಷಾರಾಮಿ ಪಂಚತಾರ ಹೋಟೆಲ್ಗೆ ಬಿಕ್ರಿ ಮಾಡಿರುವಂತ ಡಕಾಯಿತಿ ಮನಸ್ಥಿತಿ ಇರುವಂತ MLAಗಳು, ಮಂತ್ರಿಗಳು, ನಾವೇನ್ ಹೇಳ್ಬೇಕು ಅಂತ ನನಗೂ ಗೊತ್ತಿಲ್ಲ. ಏನೋ ಬೆಂಗಳೂರಂತೂ ಸರ್ವನಾಶ ಆಗಿದೆ. ಭಗವಂತನೇ ಇದಕ್ಕೊಂದು ನಿರ್ಧಾರ ಕೊಡಬೇಕು. ಬೆಂಗಳೂರಿನ ಜಿಲ್ಲಾಧಿಕಾರಿ ಯಾವುದೇ ಕ್ರಮ ಜರುಗಿಸಲಿಲ್ಲ. ಬಿಬಿಎಂಪಿ ಕಮಿಷನರ್ ಕೂಡ, ಗ್ರೇಟರ್ ಬೆಂಗಳೂರು ಕಮಿಷನರ್ ಕೂಡ ಯಾವುದೇ ಕ್ರಮ ಜರುಗಿಸಲಿಲ್ಲ. ಯಾಕೆ ಅಂತಂದ್ರೆ ಎಲ್ಲ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅಂತ ಹೇಳ್ತಾ, ಇದೇ ನಿಜವಾದ ಬೆಂಗಳೂರು. ಕಬ್ಜಾ ಮಾಡಿ, ದೊಡ್ಡವರು ಕಬ್ಜಾ ಮಾಡಿ ಕೆರೆಗಳನ್ನ, ಸರ್ಕಾರಿ ಜಾಗಗಳನ್ನ ತಿಂದಾಕದೆ ಕೆಲಸ ಅಂತ ಹೇಳುತ್ತಾ, ಯಾವ ಬೆಂಗಳೂರು ಇನ್ಚಾರ್ಜ್ ಯಾರು ನಿಲ್ಸಲ್ಲ. ಡಿ.ಕೆ. ಶಿವಕುಮಾರನ್ಗೆ ಇಂಥವ್ರನ್ನ ನಿಲ್ಸಕ್ಕೆ ಕೆಪಾಸಿಟಿನೂ ಡಿ.ಕೆ. ಶಿವಕುಮಾರ್ ಇಂಥ ಕೆಲಸ ಕೈಯಾನು ಹಾಕಲ್ಲ. ಕಟ್ಕೊಳ್ರಿ, ಸರ್ಕಾರಿ ಜಾಗ ಅಲ್ಲ, ಎಂಜಾಯ್. ಸಾರ್ವಜನಿಕರು ಮಾತ್ರ 30-40 ಪ್ಲಾನ್ ಇಲ್ಲದೆ ಮನೆ ಕಟ್ತು ಅಂತಂದ್ರೆ ಅವ್ರಿಗೆ ವಾಟರ್ ಕನೆಕ್ಷನ್, ಕರೆಂಟ್ ಕನೆಕ್ಷನ್ ರಿಜಿಸ್ಟರ್ ಮಾಡಲ್ಲ. ಇಂಥವ್ರಿಗೆ ಇದು ಆಂಧ್ರ